ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಂದರೆ KE ಅವರ UG CET 2023 ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಲಿಂಕ್ ಈಸ್ ಆಕ್ಟಿವೇಟೆಡ್ ನಾವು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಈಗ ತಾನೇ ಲಿಂಕ್ ಆಕ್ಟಿವೇಟ್ ಆಗಿದೆ. ಸೊ ನೀವು KCET ವೆಬ್ಸೈಟ್ಗೆ ಹೋದ ಮೇಲೆ ಸೊ ಪ್ರವೇಶಗಳು ಅಂತ ಬಂದಮೇಲೆ UGC 2023 ಅಂತ ಕ್ಲಿಕ್ ಮಾಡಿದರೆ ಕೆಳಗಡೆ ಬಂದ ಮೇಲೆ ಇಲ್ಲಿ ಮೊದಲ ಸುತ್ತಿನ ಫಲಿತಾಂಶದ ಲಿಂಕ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಒಂದು ಲಿಂಕ್ ಕಾಣಿಸ್ತದೆ ನಿಮಗೆ. ಸೊ ಈ ಒಂದು ಲಿಂಕನ್ನು ಯೂಸ್ ಮಾಡಿಬಿಟ್ಟು ನಿಮ್ಮ ರಿಸಲ್ಟನ್ನು ನೋಡ್ಕೊಳ್ಳಿ. ಬಟ್ ನಾವು ಅಂದ್ಕೊಂಡಿರೋ ಹಾಗೆ ಒಬ್ಬೊಬ್ಬ ವಿದ್ಯಾರ್ಥಿಗೆ ಎರಡೆರಡು ಸೀಟನ್ನು ಅಲಾಟ್ ಮಾಡಿದ್ದಾರೆ. ಸೊ ಅವನಿಗೆ ಅಲ್ಲಿ ಮೆಡಿಕಲ್ಲು ಅಲಾಟ್ ಮಾಡಿದ್ದಾರೆ, ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದೆ ಅವರಿಗೆ. ಸೊ ಅವರಿಗೆ ಇಂಜಿನಿಯರಿಂಗ್ ಕೂಡ ಅಲಾಟ್ ಮಾಡಿದ್ದಾರೆ. ಮುಂದಿನ ಪ್ರೊಸೀಜರ್ ಏನಿರ್ತದೆ? ಸೊ ಇಂಜಿನಿಯರಿಂಗನ್ನು ಸೆಲೆಕ್ಟ್ ಮಾಡ್ಕೊಂಡು ಮುಂದೆ ಹೋದರೆ ಇಂಜಿನಿಯರಿಂಗ್ ಅಷ್ಟೇ ಉಳಿತದ ಅಥವಾ ಮೆಡಿಕಲ್ ಉಳಿಯೋದಿಲ್ವಾ? ಮೆಡಿಕಲ್ನ ಸೆಲೆಕ್ಟ್ ಮಾಡ್ಕೊಂಡು ಮುಂದೆ ಹೋದರೆ ಮೆಡಿಕಲ್ ಅಷ್ಟೇ ಉಳಿತದ, ಇಂಜಿನಿಯರಿಂಗ್ ಉಳಿಯೋದಿಲ್ವಾ? ಅಥವಾ ಆ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಯಾವುದೇ ಒಂದು ಸೀಟನ್ನು ನೀವು ಸೆಲೆಕ್ಟ್ ಮಾಡಿರೋದು ಮೆಡಿಕಲ್ ಇರಲಿ ಅಥವಾ ಇಂಜಿನಿಯರಿಂಗ್ ಇರಲಿ, ಅದಕ್ಕಿಂತ ಮೇಲಿನ ಸೀಟ್ ಅಷ್ಟೇ ಉಳಿತದ, ಕೆಳಗಿಂದು ಡಿಲೀಟ್ ಆಗ್ತದ ಅಥವಾ ಅಂದರೆ ದಿಸ್ ಇಸ್ ನಥಿಂಗ್ ಬಟ್ ಓಲ್ಡ್ ರೂಲ್. ಸೊ ಯಾವ ರೀತಿ ರೂಲ್ ಇದೆ ಅನ್ನೋದನ್ನು KE ಅವರು ಇನ್ಮೇಲೆ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ವೇಟ್ ಮಾಡೋಣಂತ ಏನು ಮಾಡ್ತಾರೆ ಅಂಥೇಳಿ. ಸೊ ಟೆನ್ಷನ್ ತೊಗೊಳೋದಕ್ಕೆ ಹೋಗಬೇಡಿ. ಸೊ ಪೇಷನ್ಸ್ ಇರಲಿ. ದೇ ಆರ್ ಗೋಯಿಂಗ್ ಟು ಟೆಲ್, ದೇ ಹ್ಯಾವ್ ಟು ಟೆಲ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.